ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಂದು 2 ಮಿಸ್ಕ್ಯಾರೇಜ್ ಆಗಿದೆ. ಸೊ 2 ಮಿಸ್ಕ್ಯಾರೇಜ್ದು ನಾನು ಯಾವ ರೀತಿ ಆಯಿತು, ಯಾವೆಲ್ಲ ನಾವು ಜಾಗ್ರತೆ ತಗೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನನಗೆ ಯಾವ ರೀತಿ ಆಯಿತು, ನನ್ನ ಎಕ್ಸ್ಪೀರಿಯೆನ್ಸ್ ಏನು, ಆ ಟೈಮಲ್ಲಿ ನಾನೆಷ್ಟು ಡಿಪ್ರೆಷನಲ್ಲಿ ಹೋಗಿದ್ದೆ. ಸೊ ಇದನ್ನೆಲ್ಲ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೂ ಯೂಸ್ ಆಗುತ್ತೆ. ಈ ರೀತಿ ಇರಬೇಕಂತ ನಿಮಗೂ ಯೂಸ್ ಆಗುತ್ತೆ. ಹಾಗೆಯೇ ನಮಗೂ ನಮ್ಮೊಳಗಡೆ ಇರೋ ಪೇಯ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊತೀವಿ, ಅಂದರೆ ನಮ್ಮವ್ರ ಹತ್ರ ಶೇರ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ನಮಗೂ ಆ ಪೇಯ್ನ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ಮಿಸ್ಕ್ಯಾರೇಜ್ದು ಏನೆಲ್ಲ ಸ್ಟೋರಿ ಇದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಲಿಟ್ರಲಿ ಆ ಟೈಮಲ್ಲಿ ಎಷ್ಟೊಂದು ಡಿಪ್ರೆಷನ್ನಲ್ಲಿ, ಎಷ್ಟೊಂದು ಅಳು ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನು ಈಗ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಫೇಸ್ ಮಾಡಿರ್ತೀವಲ್ಲ, ಸೊ ನಮಗಷ್ಟೇ ಗೊತ್ತಿರುತ್ತೆ ಆ ನೋವೇನು ಅಂತ ಹೇಳಿ. ಸೊ ಆ್ಯಕ್ಚುಲಿ ನಮ್ಮದು ಮದುವೆ ಆದಮೇಲೆ ನಾವು ಅಂದ್ಕೊಂಡ್ವಿ ಒಂದು 6 ಮಂತ್ ಪ್ಲ್ಯಾನಿಂಗಲ್ಲಿರೋಣ, ಆಮೇಲೆ ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ. ಸರಿ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ಇದ್ವಿ. ಸೊ 6 ಮಂತ್ ಆದಮೇಲೆ ನಮ್ಮದು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಏನಿದೆ ಅಲ್ವಾ, ಸೊ ಅದನ್ನು ಮಾಡ್ಕೊಂಡ್ವಿ. 6 ಮಂತ್ ಆದಮೇಲೆ ನಾವು ಸರಿ ಅಂತ ಹೇಳಿ ಇದು ಮಾಡಿಕೊಂಡಾಗ ನಮಗೆ ನೆಕ್ಸ್ಟ್ ಮಂತಾಗೇ ಪಾಸಿಟಿವ್ ಅನ್ನೋದು ಬಂತು, ಪ್ರೆಗ್ನೆನ್ಸಿ ಪಾಸಿಟಿವ್ ಅನ್ನೋದು ಬಂತು ನನಗೆ. ಸರಿ ಅಂತ ಹೇಳಿಬಿಟ್ಟು ಹಾಸ್ಪಿಟಲಲ್ಲಿ ಹೋಗಿ ಚೆಕ್ ಮಾಡಿಸಿದ್ವಿ. ಆ ಟೈಮಲ್ಲಿ ನನಗೆ ಪೀರಿಯಡ್ ಮಿಸ್ ಆಗಿ 1 ವೀಕ್ ಆಗಿತ್ತು ಆ ಟೈಮ್ಗೆ. ಸೊ ನನ್ನದು ರೆಗ್ಯುಲರ್ ಪೀರಿಯಡ್ಸು 1 ವೀಕ್ ಆ ಥರ 1 ವೀಕಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಸೊ ಆ ರೀತಿ ಬರ್ತಾಯಿತ್ತು. ಕೆಲವೊಂದು ಸರಿ ಒಂದು 5 ಡೇಸ್ ಲೇಟಾಗಿ, ಇಲ್ಲ 6 ಡೇಸ್ ಲೇಟಾಗಿ, ಇಲ್ಲ 3 ಡೇಸ್ ಆ ಥರ ಸೈಕಲ್ ಇತ್ತು. ಸರಿ ಅಂತ ಹೇಳಿಬಿಟ್ಟು ನಂದು 1 ವೀಕ್ ಮಿಸ್ ಆದಮೇಲೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಂಡೆ. ಸೊ ಅದರಲ್ಲಿ ಪಾಸಿಟಿವ್ ಅಂತ ಬಂದಿತ್ತು. ನಿಜವಾಗ್ಲೂ ಎಷ್ಟೊಂದು ಖುಷಿ ಆಯಿತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯಿತು. ಸೊ ಮತ್ತು ನಾವು ಹಾಸ್ಪಿಟಲ್ಗೆ ಹೋದ್ಮೇಲೆ ನಮಗೆ ಇನ್ನೂ ಹಾರ್ಟ್ ಬೀಟ್ ಫಾರ್ಮ್ ಆಗಿಲ್ಲ ಅಂತ ಹೇಳಿದರು ಡಾಕ್ಟ್ರು. ನಮಗೆ ಆ ಟೈಮಲ್ಲಿ ಏನು ಗೊತ್ತಾಗಲಿಲ್ಲ, ಯಾಕಂತಂದರೆ ನಾವು ಅವಾಗ ನ್ಯೂಲಿ ಮ್ಯಾರಿಡ್ ಕಪಲ್ಸು, ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆವಾಗ ಅವ್ರು ಹಾರ್ಟ್ ಬೀಟ್ ಫಾರ್ಮ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅಂದ್ಕೊಂಡೆ ಸೊ ಇನ್ನೂ ಟೈಮ್ ಬೇಕೇನೋ ಹಾರ್ಟ್ ಬೀಟ್ ಬರಲಿಕ್ಕೆ ಅಂತ ಹೇಳಿ ನಾನು ಅಂದ್ಕೊಂಡೆ. ಸರಿ ಅಂತ ಹೇಳಿ ಮತ್ತು ಅವರು ನೆಕ್ಸ್ಟ್ ವೀಕ್ ಬನ್ನಿ, ಅಷ್ಟರೊಳಗಡೆ ಹಾರ್ಟ್ ಬೀಟ್ ಬಂದಿರುತ್ತೇನೋ ನೋಡೋಣ ಅಂತ ಹೇಳಿ ಕಳಿಸಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ಅವ್ರು 1 ವೀಕ್ ಟೈಮ್ ಕೊಟ್ಟಿದ್ರಲ್ವ ನಮಗೆ. ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಆ ವೀಕ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಳ್ಳೋಷ್ಟರಲ್ಲಿ ನನಗೆ ನ್ಯಾಚುರಲಾಗಿ ಬ್ಲೀಡಿಂಗ್ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ನ್ಯಾಚುರಲಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುವಾಗ ನಾನು ಅಂದ್ಕೊಂಡೆ ಇದು ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆಯೇನೋ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ಅವರು ಸರಿ ಒಂದ್ಸರಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸೋಣ, ಅವ್ರು ಏನು ಹೇಳ್ತಾರೋ ಡಾಕ್ಟರ್ಸ್ ಅಂತ ಹೇಳಿದರು. ಇನ್ನು ನಮ್ಮ ಅಕ್ಕ ಅವ್ರಿಗೆಲ್ಲನೂ ನಾನು ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಹೇಳುವಾಗ ಅವರು ಕೆಲವ್ರಿಗೆ ಪ್ರೆಗ್ನೆನ್ಸಿಯಲ್ಲಿದ್ದರೂ ಕೂಡ, ಪ್ರೆಗ್ನೆಂಟ್ ಇದ್ದರೂ ಕೂಡ ಕೆಲವ್ರಿಗೆ ಬ್ಲೀಡಿಂಗ್ ಅನ್ನೋದಾಗುತ್ತೆ, ಒಂದು ಸರಿ ನೀವು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಅದರಲ್ಲಿ ಗೊತ್ತಾಗುತ್ತೆ ಫುಲ್ ಡೀಟೇಲ್ಸ್ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡು ನಮ್ಮ ಮಾವ 3 ಜನ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲಲ್ಲಿ ಹೋಗಿ ಅಲ್ಲೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಡಾಕ್ಟ್ರ್ ಹೇಳಿದ್ರು ಮಿಸ್ಕ್ಯಾರೇಜ್ ಆಗಿದೆ ಅಂತ ಹೇಳಿ. ನಿಜವಾಗ್ಲೂ ಆ ಪೀರಿಯಡ್, ಆ ಟೈಮ್ ಏನಿದೆ ಅಲ್ವಾ, ಲಿಟ್ರಲಿ ಹೇಳ್ತೀನಿ ತುಂಬ ಡಿಫಿಕಲ್ಟ್ ಅಂತ ಹೇಳ್ಬೋದು. ಆ ಪೇಯ್ನ್ ಆಗಿರ್ಬೋದು, ಆ ಇದಾಗಿರ್ಬೋದು, ಅದರಲ್ಲೂ ಕೂಡ ಫಸ್ಟ್ ಟೈಮ್ ಅಲ್ವಾ, ಏನೇನೋ ನಾವು ಕನ್ಸ್ಕೊಂಡಿರ್ತೀವಿ ಆ ಪಾಪು ಬಗ್ಗೆ. ಸೊ ಅದೊಂದೇ ಸರಿ ಮಿಸ್ಕ್ಯಾರೇಜ್ ಆಗೋಷ್ಟರಲ್ಲಿ ಒಂಥರ ಎದೇನೇ ಒಳ್ದಂಗೆ ಆಗಿಬಿಡುತ್ತೆ. ಸೊ ನಮಗೂ ಸೇಮ್ ಸಿಚುಯೇಷನ್ನು. ತುಂಬ ನನಗಂತೂ ಫುಲ್ ನಾನು ಅಳ್ತಾ ಇದ್ದೀನಿ, ಅಷ್ಟು ಅಳು ಬಂದಿದೆ ನನಗೆ. ಸೊ ಆಮೇಲೆ ಸಮಾಧಾನ ಮಾಡಿಕೊಂಡು ಆಮೇಲೆ ನನ್ನ ಹಸ್ಬೆಂಡು ಕೂಡ ಅವರು ಸ್ಯಾಡಲ್ಲಿದ್ದರು. ಆಮೇಲೆ ಅವರು ಹೇಳ್ತಾಯಿದ್ರು ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ದು ಕೆಲವ್ರಿಗೆ ಆಲ್ಮೋಸ್ಟ್ ಹಿಂಗೆ ಆಗುತ್ತೆ ಅಂತ ಹೇಳಿ. ಮತ್ತು ನಾವೇ ಸಮಾಧಾನ ಮಾಡಿಕೊಂಡು ಒಂದು ಸ್ವಲ್ಪ ಧೈರ್ಯ ತುಂಬಿಕೊಂಡ್ವಿ. ನಾನು ನಿಜವಾಗ್ಲೂ ಮದುವೆ ಆದಮೇಲೆ ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ, ಮಕ್ಕಳು ಮಾಡ್ಕೊಳ್ಳೋದು ಇಷ್ಟು ಕಷ್ಟ, ಮಕ್ಕಳಾಗೋಕ್ಕೆ ಇಷ್ಟು ಕಷ್ಟ ಅಂತ ಯಾವಾಗಲೂ ನಾನು ಥಿಂಕ್ ಮಾಡಿರಲಿಲ್ಲ. ನಾನು ಅವಾಗೆಲ್ಲ ಅಂದ್ಕೊತಿದ್ದೆ
ಏನು ಮದುವೆ ಆಯಿತು, ಮಕ್ಕಳಾಯಿತು, ಈ ಕಡೆ ಒಂದು ಮಗು ಆ ಕಡೆ ಒಂದು ಮಗು ಕಟ್ಟಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದರೆ ಇನ್ನಷ್ಟೇ ಜೀವನ ಮುಗೀತು ಅಂತೆಲ್ಲ ಥಿಂಕ್ ಮಾಡ್ತಿದ್ದೆ. ಸೊ ಇವಾಗ ಗೊತ್ತಾಗುತ್ತೆ ಮಕ್ಕಳಂದರೆ ಎಷ್ಟು ಪ್ರೀಶಿಯಸ್, ಮಕ್ಕಳಾಗೋದು ಎಷ್ಟೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಆ ಥರ ಅಂದರೆ ಮದುವೆಗೆ ಮುಂಚೆ ಆ ಥರ ಥಿಂಕ್ ಮಾಡ್ತಿದ್ದೆ, ಏನೋ ಮದುವೆ ಆಗಿದ ತಕ್ಷಣ ಮಕ್ಕಳಾಗೋಗುತ್ತೆ ಆ ರೀತಿ ಒಂದು ಚಿಕ್ಕ ಮಕ್ಕಳ ಮೈಂಡ್ಸೆಟ್ ಇರತ್ತಲ್ವ. ಸೊ ಆ ರೀತಿ ಮೈಂಡ್ಸೆಟ್ ಇತ್ತು. ಮತ್ತು ಮದುವೆ ಆದಮೇಲೆ ನಮಗೆ ಈ ಥರ ಆದಮೇಲೆ ನನಗೆ ಒಂದು ಇದು ಬಂದಿದ್ದು, ಜವಾಬ್ದಾರಿ ಅನ್ನೋದಾಗಿರ್ಬೋದು. ಮಕ್ಕಳಂದರೆ ಇಷ್ಟೊಂದು ಇಷ್ಟೊಂದು ಕಷ್ಟನ ಮಕ್ಕಳು ಆಗೋಕ್ಕೆ ಅಂತೆಲ್ಲನೂ ಆವಾಗ ನನಗೆ ತಿಳಿದು ಬಂತು. ಸರಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಇನ್ನು ಮಿಸ್ಕ್ಯಾರೇಜ್ ಆಗಿದೆ, ಸೊ ಕ್ಲೀನ್ ಮಾಡಿಸ್ಕೊಂಡ್ಬಿಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆದ್ವಿ. ಸೊ ಅದು ಕೂಡ ಟ್ಯಾಬ್ಲೆಟಲ್ಲೇ ಕ್ಲೀನ್ ಮಾಡಿದ್ರು. ಯಾಕಂತಂದರೆ ನನಗಿನ್ನೂ ಆವಾಗ ಒಂದು 2.5 ಮಂತ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಬೇಬಿ ತುಂಬ ಏನು ಫಾರ್ಮ್ ಆಗಿರಲ್ಲ ಅಲ್ವಾ. ಸೊ ಟ್ಯಾಬ್ಲೆಟಲ್ಲಿ ಕ್ಲೀನ್ ಮಾಡ್ತೀವಿ ಅಂತ ಡಾಕ್ಟ್ರು ಹೇಳಿದ್ರು. ಸರಿ ಅಂತ ನಾವು ಟ್ಯಾಬ್ಲೆಟಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಹೋದ್ವಿ. ನಿಜವಾಗ್ಲೂ ಮಿಸ್ಕ್ಯಾರೇಜ್ ಆದರೆ ತುಂಬ ನೋವು, ತುಂಬ ಅಂದರೆ ತುಂಬ ನೋವು. ಪೀರಿಯಡ್ ಕ್ರ್ಯಾಂಪಿಂಗ್ ಹೆಂಗಿರುತ್ತೋ ಅದು ಡಬ್ಬಲ್ ಅನಿಸುತ್ತೆ. ಸೊ ಆ ನೋವಿಗೆ ಮಕ್ಕಳೇ ಬೇಡ ಅನಿಸ್ಬಿಡುತ್ತೆ. ಸೊ ಅಷ್ಟೊಂದು ನೋವು. ಸರಿ ಅಂತ ಹೇಳಿ ಮಿಸ್ಕ್ಯಾರೇಜ್ ಎಲ್ಲ ಆಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಮತ್ತು ಡಾಕ್ಟ್ರು 3 ಮಂತ್ ಗ್ಯಾಪ್ ಕೊಡಿ, 3 ಮಂತು ನೀವು ಪ್ಲ್ಯಾನಿಂಗಲ್ಲಿರಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾವು ಮನೆಗೆ ಬಂದ್ವಿ. ಆ ಟೈಮಲ್ಲಿ ತುಂಬ ಅಂದರೆ ತುಂಬ ನೋವು, ಏನೋ ಒಂಥರ ಮೈಂಡೆಲ್ಲ ಫುಲ್ ಡಿಸ್ಟರ್ಬೆನ್ಸು ಆ ಥರ ಇರುತ್ತೆ. ಆಮೇಲೆ ನೆಕ್ಸ್ಟು 3 ಮಂತ್ ಗ್ಯಾಪ್ ಕೊಡಿ ಅಂತ ಹೇಳಿದ್ರಲ್ವ. ಸರಿ ಅಂತ ಹೇಳಿಬಿಟ್ಟು ಆಮೇಲೆ 3 ಮಂತ್ ಆದಮೇಲೆ ಹೆಂಗೋ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಗೊತ್ತಿಲ್ಲ ನಾನು ಕನ್ಸೀವ್ ಅಂತೇಳಿ. ನನಗೆ ಗೊತ್ತೇ ಆಗಲಿಲ್ಲ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿ. ಇನ್ನೊಂದು ನನಗೆ ಈ ಪ್ರೆಗ್ನೆನ್ಸಿಯಲ್ಲಾಗಿರ್ಬೋದು ಮತ್ತು ನಾನು ಪ್ರೆಗ್ನೆಂಟ್ ಆದಾಗ ಆಗಿರ್ಬೋದು ಯಾವುದೇ ಸಿಂಟಮ್ಸ್ ಇರಲಿಲ್ಲ. ಏನಾದರೂ ನೋಡಿದಾಗ ಒಂದು ವಾಕರ್ಕೆ ಬರೋದು ಹಂಗನ್ಸಿತ್ತು ಅಷ್ಟೇ, ಮತ್ತು ಏನು ಸಿಂಟಮ್ಸ್ ಅನ್ನೋದಿರಲಿಲ್ಲ. ಸರಿ ಅಂತ ಸೆಕೆಂಡ್ ಟೈಮ್ ಪೀರಿಯಡ್ ಮಿಕ್ಸ್ ಆದಾಗ ಮೋರ್ ದೆನ್ 15 ಡೇಸ್ ಆಗೋಗಿತ್ತು. ಸೊ ಇನ್ನು 15 ಡೇಸ್ ಆದರೂ ನನ್ನ ಪೀರಿಯಡ್ ಆಗಿಲ್ಲಲ್ಲ ಅಂತ ಹೇಳಿಬಿಟ್ಟು ಆವಾಗ ಚೆಕ್ ಮಾಡಿಕೊಂಡ್ರೆ ಪಾಸಿಟಿವ್. ನಿಜವಾಗ್ಲೂ ನಾನು ಎಷ್ಟೊಂದು ಖುಷಿ ಆಯಿತು ಅಂದರೆ, ಯಪ್ಪ ದೇವರೇ ಪಾಸಿಟಿವ್ ಬಂದಿದೆ ಮತ್ತು ನಾವು ಪ್ಲ್ಯಾನೇ ಮಾಡ್ಕೊಳ್ಳಿಲ್ಲಲ್ಲ. ಸೊ ಅಂತ ಹೇಳಿ ತುಂಬ ಖುಷಿ ಆಯಿತು. ದೇವರು ನಮ್ಮನ್ನ ತುಂಬ ಬೇಗ ಬ್ಲೆಸ್ ಮಾಡಿದ್ರು ಅಂತ ಹೇಳಿ ತುಂಬ ಖುಷಿಪಟ್ವಿ. ಮತ್ತು ಸರಿ ಅಂತ ಹೇಳಿ ಹಾಸ್ಪಿಟಲ್ಗೆಲ್ಲ ಹೋದ್ವಿ. ಹಾಸ್ಪಿಟಲಲ್ಲಿ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿದ್ರು. ಸೊ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿದ್ರು, ಎಲ್ಲ ನಾರ್ಮಲಾಗಿತ್ತು. ಸೊ ಸ್ಕ್ಯಾನಿಂಗಲ್ಲಿ ಕೂಡ ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಅನಿಸ್ತು. ಸೊ ಹಾರ್ಟ್ ಬೀಟ್ ನನಗೆ ಕೇಳಿಸಿದ್ರು. ಆ ಹಾರ್ಟ್ ಬೀಟ್ ಕೇಳೋವಾಗ ನಿಜವಾಗ್ಲೂ ಅಪ್ಪ ಈ ಭೂಮಿ ಮೇಲೆ ಎಷ್ಟೇ ಏನೇ ಕೊಟ್ಟರೂ ಕೂಡ ಅಷ್ಟೊಂದು ಸಂತೋಷ ಅನ್ನೋದು ಆಗೋದಿಲ್ಲ. ಸೊ ಆ ಹಾರ್ಟ್ ಬೀಟ್ ಕೇಳಿಸುವಾಗ ನನಗೇನಿಸ್ತಿತ್ತು ಅಂದರೆ ನನ್ನ ಹೊಟ್ಟೆಯಲ್ಲಿ ಇನ್ನೊಂದು ಪಾಪು ಇದೆಯಾ, ನನ್ನ ಹೊಟ್ಟೆಯಲ್ಲಿ ಜೀವ ಬೆಳೀತಾ ಇದೆಯಾ ಅನ್ನೋ ಒಂಥರ ಅದು ಆ ಖುಷಿನ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ಅಷ್ಟೊಂದು ಖುಷಿ ಅನ್ನಿಸ್ತು ನನಗೆ ಅದು ಹಾರ್ಟ್ ಬೀಟ್ ಕೇಳ್ತಾ ಇದ್ದರೆ ಇನ್ನೂ ಮೇಡಮ್ ಕೇಳಿಸ್ಲಿ, ನನಗೆ ಕೇಳಬೇಕು ಅಂತ ಅನಿಸ್ತಿತ್ತು. ಅಷ್ಟೊಂದು ಖುಷಿ ಆಯಿತು. ಸರಿ ಅಂತ ಹೇಳಿಬಿಟ್ಟು ಮತ್ತೆ ಬಿಫೋರ್ದು ಈ ಥರ ಮಿಸ್ಕ್ಯಾರೇಜ್ ಆಗಿತ್ತು ಮೇಡಮ್ ಅಂತಲೂ ಹೇಳಿದ್ವಿ. ಸರಿ ಅಂತ ಹೇಳಿಬಿಟ್ಟು ಅವರು ಇದು ಮಿಸ್ಕ್ಯಾರೇಜ್ ಆಗದೆ ಇರೋ ಥರ ನಾನು ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ ಪ್ರೊಜೆಸ್ಟನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ನಮಗೆ. ಸರಿ ಅಂತ ಹೇಳಿಬಿಟ್ಟು ನಾನು ನೀಟಾಗಿ, ನಾನೇನು ಗೊತ್ತಾ, ಏನೇ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಮಾಡೋದು. ಅವ್ರು ಏನೇ ಟ್ಯಾಬ್ಲೆಟ್ಸ್ ಕೊಟ್ಟಾಗಿರ್ಬೋದು ಏನಾದರೂ ಕೂಡ ನಾನು ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಸರಿ ಅಂತ ಹೇಳಿ ಅವರು ಹೆಂಗೆ ಹೇಳಿದಾರೋ, ಮತ್ತು ಅವರು ಒಂದು ಡಯಟ್ ಚಾರ್ಟ್ ಕೊಟ್ಟಿದ್ರು ನನಗೆ. ಆ ಡಯಟ್ ಪ್ರಕಾರನೇ ಊಟ ಮಾಡೋದಾಗಿರ್ಬೋದು ಎಲ್ಲ ಕೂಡ ನಾನು ಸೇಮ್ ಅದೇ ರೀತಿ ಮಾಡ್ತಾ ಬಂದೆ. ಸೊ ಮೇಡಮ್ ಹೇಳಿದ್ರು 15 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ 15 ಡೇಸ್ ಆಯಿತು. ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಮೇಡಮ್ ಹತ್ರ ಹೋದ್ವಿ. ಮೇಡಮ್ ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಸ್ಕ್ಯಾನಿಂಗ್ ಮಾಡ್ತಾನೇ ಇದ್ದಾರೆ. ಅಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಮೀನ್ಸ್ ಹಾರ್ಟ್ ಬೀಟ್ ಸ್ಟಾಪ್ ಆಗೋಗಿದೆ.
ಮೇಡಮ್ ಹಾರ್ಟ್ ಬೀಟ್ ಬರ್ತಿಲ್ಲಲ್ಲ, ಕಾಣಿಸ್ತಿಲ್ಲಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾನೇ ಇದ್ದಾರೆ. ಮತ್ತು ನನಗೇ ತುಂಬ ಡಿಲೇ ಆಯಿತು, ತುಂಬ ಲೇಟ್ ಆಯಿತು. ಅದಕ್ಕೆ ನನಗೇ ಡೌಟ್ ಬಂತು, ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ. ಸೊ ಅದಕ್ಕೆ ಮೇಡಮ್ ಇಷ್ಟೊಂದು ಟೈಮ್ ತಗೊಂಡು ಸ್ಕ್ಯಾನ್ ಮಾಡ್ತಾಯಿದ್ದಾರೆ ಅಂತ ಹೇಳೋವಾಗ ನಾನೇ ಕೇಳಿದೆ, ಮೇಡಮ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳಿದ್ರೆ ಅವರು ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆಯಲ್ಲಮ್ಮ ಅಂತ ಹೇಳಿದ್ರು. ನಾನಿನ್ನೂ ಸ್ಕ್ಯಾನಿಂಗ್ ರೂಮಲ್ಲೇ ಬೆಡ್ ಮೇಲೇ ಇದ್ದೀನಿ. ನಿಜವಾಗ್ಲೂ ಗಾಯ್ಸ್ ಹೇಳ್ತೀನಿ, ನನ್ನ ಕಣ್ಣಲ್ಲಿ ನೀರು ಪಳ 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 ಅಂತ ಸುರಿದ್ಬಿಟ್ವು. ಯಾಕಂತಂದರೆ ಅದೇ ಹಾರ್ಟ್ ಬೀಟ್ನ ನಾನು ಲಾಸ್ಟ್ ವೀಕ್ ಹಾಸ್ಪಿಟಲ್ಗೆ ಹೋದಾಗ ನೋಡಿದ್ದೆ. ಸೊ ಅವಾಗ ಎಷ್ಟು ಖುಷಿ ಪಟ್ಟಿದ್ದೆ ಅಂದರೆ, ನನ್ನ ಹೊಟ್ಟೆಯಲ್ಲಿ ಒಂದು ಪಾಪು ಬೆಳೀತಾ ಇದೆಯಾ, ನಾನೊಂದು ಜೀವ ಕೊಡ್ತಾ ಇದ್ದೀನ ಅಂತ ಅಷ್ಟು ಖುಷಿ ಆಯಿತು. ಆ ಖುಷಿ ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಇಲ್ಲ ಅಂತಂದರೆ ಯಾವ ತಾಯಿಗಾದರೂ ಎಷ್ಟು ಬೇಜಾರಾಗತ್ತೆ ಹೇಳಿ. ಸೊ ನನಗೂ ಹಾಗೆ ಅನಿಸ್ತು. ಎಷ್ಟು ಬೇಜಾರಾಯಿತು ಅಂದರೆ ಫುಲ್ ಕಣ್ಣಲ್ಲಿ ನನಗೆ ನೀರು ಬರ್ತಾಯಿದೆ. ಹಂಗೆ ಹೇಳ್ಬಿಟ್ಟು ಮೇಡಮು, ನಿಮ್ಮ ಜೊತೆಯಲ್ಲಿ ಯಾರು ಬಂದಿದ್ದಾರೆ, ನಿಮ್ಮ ಹಸ್ಬೆಂಡ್ ಬಂದಿದ್ದಾರಲ್ವ, ಅವ್ರನ್ನೂ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಮತ್ತೆ ಹೋದಾಗ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರು, ಸೊ ಈ ಥರ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ, ಇವ್ರಿಗೆ ಕ್ಲೀನ್ ಮಾಡಬೇಕು, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ಮೇಡಮ್ ಸಜೆಸ್ಟ್ ಮಾಡಿದ್ರು, DNC ಮಾಡಿಸ್ಕೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು. ನನಗೆ ಡಿ ಎನ್ ಸಿ ಮಾಡಿಸ್ಕೊಂಡ್ರೆ ಹೇಗೆ ಏನು ಅದೇನು ನನಗೆ ಐಡಿಯಾ ಇರಲಿಲ್ಲ. ಸೊ ಫಸ್ಟ್ ಆದರೆ ನಮಗೆ ಟ್ಯಾಬ್ಲೆಟಲ್ಲೇ ಕ್ಲೀನ್ ಮಾಡಿದ್ರಲ್ವ, ಹಾಗಾಗಿ ನಾನು ಮೇಡಮ್ ಹತ್ರ, ಮೇಡಮ್ ಫಸ್ಟು ನಮಗೆ ಟ್ಯಾಬ್ಲೆಟಲ್ಲೇ ಕ್ಲೀನ್ ಮಾಡಿದ್ರು, ಸೊ ಇದನ್ನು ಕೂಡ ಟ್ಯಾಬ್ಲೆಟಲ್ಲಿ ಕ್ಲೀನ್ ಮಾಡಿಬಿಡಿ ಅಂತ ನಾನು ಹೇಳಿದೆ. ಅಂದರೆ ಮೇಡಮ್ ಹೇಳಿದ್ರು, ಅಂದರೆ 3 ತಿಂಗಳು ಒಳಗಡೆ ಟ್ಯಾಬ್ಲೆಟಲ್ಲಿ ಕ್ಲೀನ್ ಮಾಡಿದ್ರೆ ಹೋಗುತ್ತೆ, 3 ತಿಂಗಳು ಆದಮೇಲೆ ಅದು ಸ್ವಲ್ಪ ಉಳಿಯೋ ಚಾನ್ಸಸ್ ಇರುತ್ತೆ, ಟ್ಯಾಬ್ಲೆಟಲ್ಲಿ ನೀಟಾಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಅದು ತೊಂದರೆ ಆಗ್ಬೋದು, ಆವಾಗೂ ನಿಮಗೆ ಅದು ಮಿಸ್ಕ್ಯಾರೇಜ್ ಆಗ್ಬೋದು. ಅದಕ್ಕೆ DNC ಮಾಡಿಸ್ಕೊಂಬಿಡಿ, ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿದ್ರು. ಸರಿ, ನಮಗೆ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡ್ಕೊಂಡು ಹೇಳ್ತೀವಿ ಅಂತ ಹೇಳಿ ನಾವು ಮನೆಗೆ ಬಂದ್ವಿ. ಸೊ ಆವಾಗ ನಮ್ಮಮ್ಮ ಅವ್ರಿಗೆ, ನಮ್ಮ ಅಕ್ಕ ಅವ್ರಿಗೆ ಎಲ್ಲ ಕಾಲ್ ಮಾಡಿ ಕೇಳುವಾಗ ಅವ್ರು ಹೇಳಿದ್ರು, ಅವ್ರಿಗೆ ಯಾರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಮಿಸ್ಕ್ಯಾರೇಜ್ ಆಗಿರ್ಬೋದು, DNC ಆಗಿರ್ಬೋದು, ಅದೇನೂ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಅವ್ರಿಗೆ ಒಮ್ಮೆಲೇ ಕನ್ಸೀವ್ ಆಗಿದ್ದಾರೆ, ಸೊ ಹೆಲ್ದಿ ಬೇಬಿ ಹುಟ್ಟಿದ್ದಾರೆ. ಆ ರೀತಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರಲಿಲ್ಲ. ಈವನ್ ನನಗೆ ಇರಲಿಲ್ಲ, ಯಾಕಂತಂದರೆ ನಾನು ನ್ಯೂಲಿ ಮ್ಯಾರಿಡು, ನನಗೆ ಫಸ್ಟ್ ಬೇಬಿ ಆಗಿರೋದ್ರಿಂದ ನನಗೂ ಕೂಡ ಯಾವುದೇ ಥರದ ಐಡಿಯಾ ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿ ನಮ್ಮ ಅಕ್ಕವರೆಲ್ಲನೂ ಒಂದು ಸಜೆಸ್ಟ್ ಮಾಡಿದ್ರು. ಸೊ ಅಲ್ಲಿ ಹಾರ್ಟ್ ಬೀಟ್ ಸ್ಟಾಪ್ ಅಂತ ಬಂದಿದೆ ಅಲ್ವಾ ಸ್ಕ್ಯಾನಿಂಗಲ್ಲಿ. ಸರಿ ಆಯಿತು, ಇನ್ನೊಂದು ಸ್ಕ್ಯಾನ್ ಸೆಂಟ್ರಲ್ಲಿ ಸ್ಕ್ಯಾನ್ ಮಾಡಿ ನೋಡು, ಅಲ್ಲೇನು ರಿಪೋರ್ಟ್ ಬರುತ್ತೆ ನೋಡು ಅಂತ ಹೇಳಿದ್ರು. ಈವನ್ ನಮ್ಮ ಹಸ್ಬೆಂಡೂ ನಾವು ಕೂಡ ಹಾಗೆ ಅಂದ್ಕೊಂಡ್ವಿ. ಸರಿ ಆಯಿತು, ಈ ಸ್ಕ್ಯಾನ್ ರಿಪೋರ್ಟಲ್ಲಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ ಅಂತ ಬಂದಿದ್ದಲ್ಲ, ಬೇರೆ ಕಡೆ ನೋಡೋಣ ಅಂತ ಹೇಳಿ ಬೇರೆ ಕಡೆನೂ ಮಾಡಿಸಿದ್ವಿ ಸ್ಕ್ಯಾನ್ ಸೆಂಟ್ರಲ್ಲಿ. ಸೊ ಅಲ್ಲಿ ಕೂಡ ಸೇಮ್ ರಿಪೋರ್ಟ್ ಬಂತು, ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ ಪಾಪುದು ಅಂತ ಹೇಳಿ ಬಂತು. ಸರಿ ಅಂತ ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಏನು ಹೇಳ್ತಾರಲ್ಲ, ಜೀವ ಇಲ್ಲದೆ ಇರೋ ಪಾಪುನ ಎಷ್ಟು ದಿನ ಅಂತ ಹೊಟ್ಟೆಯಲ್ಲಿ ಇಟ್ಕೊಂಡಿರೋಕ್ಕಾಗುತ್ತೆ. ಸರಿ ಅಂತ ಹೇಳಿಬಿಟ್ಟು ಮೇಡಮ್ಗೆ ಕಾಲ್ ಮಾಡಿ DNC ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡ್ವಿ. ಸೊ ಮೇಡಮು DNC ಮಾಡಿಕೊಟ್ಬಿಟ್ರು. DNC ನಮಗೆ ಮಾರ್ನಿಂಗು ನಾವು ಎಂಟಿ ಸ್ಟಮಕಲ್ಲಿ ಏನು ಊಟ ಏನು ತಿಂದಿರ ಬನ್ನಿ ಅಂತ ಹೇಳಿದರು. ಸೊ ಬೆಳಗ್ಗೆ ಒಂದು 8 ಗಂಟೆಗೆ ಹೋದ್ವಿ, ಆಮೇಲೆ ಒಂದು 5:30ಗೆ ಡಿಸ್ಚಾರ್ಜ್ ಮಾಡಿದ್ರು. DNC ಪ್ರೋಸೆಸ್ ಏನಂತ ಹೇಳಿದ್ರೆ, ಏನು ಪೇಯ್ನ್ ಆಗಲಿಲ್ಲ, ಅಂದರೆ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ವ, ಸೊ ಹಾಗಾಗಿ ನನಗೇನು ಪೇಯ್ನ್ ಗೊತ್ತಾಗಲಿಲ್ಲ. ಬಟ್ ಟ್ಯಾಬ್ಲೆಟಲ್ಲಿ ಕ್ಲೀನ್ ಮಾಡುವಾಗ ತುಂಬ ಪೇಯ್ನ್ ಅನ್ನಿಸ್ತು. ಅದು ಒಂಥರ ಆ ಪೇಯ್ನ್, ನಾನು ಅದಕ್ಕೆ ಮೇಡಮ್ ಹತ್ರ ಹೇಳಿದೆ, ಮೇಡಮ್ ಇದು DNC ಮಾಡಿಸ್ಕೊಂಡ್ರೆ ಪೇಯ್ನ್ ಇರಲ್ಲ ಅಲ್ವಾ ಅಂತಲೇ ಫಸ್ಟ್ ಕೇಳಿದ್ದೆ. ಅವರು ಪೇಯ್ನ್ ಏನೂ ಇರಲ್ಲ ಅಂತ ಹೇಳಿದ್ರು. ಸೊ ಅನಸ್ತೇಷಿಯಾ ಕೊಟ್ಟಮೇಲೆ ನನಗೇನು ಪೇಯ್ನ್ ಅಂತ ಅನಿಸಿಲ್ಲ. ಸೊ ಆಮೇಲೆ ಕ್ಲೀನ್ ಮಾಡಿದ್ರು, ಅವರು ಸ್ವಲ್ಪ ಪ್ರಿಕಾಷನ್ಸ್ ಹೇಳಿದ್ರು. ಆಮೇಲೆ 6 ಮಂತು ಪ್ಲ್ಯಾನಿಂಗಲ್ಲಿರಿ, 6 ಮಂತ್ ಮಕ್ಕಳು ಮಾಡ್ಕೋಬೇಡಿ ಅಂತ ಹೇಳಿ ಆ ಮೇಡಮ್ಮು ಹೇಳಿದ್ರು. ಯಾಕಂತಂದರೆ ಇವಾಗಲೇ ಅಲ್ವಾ ಇದಾಗಿರೋದು, ಮಿನಿಮಮ್ 3 ಮಂತ್ಸ್ ಗ್ಯಾಪ್ ಇರಬೇಕು. ಸೊ ನಿಮಗೆ 2 ಮಿಸ್ಕ್ಯಾರೇಜಸ್ ಆಗಿದೆ ಪ್ಲಸ್ DNC ಮಾಡಿದ್ದೀವಲ್ಲ, ಒಂದು 6 ಮಂತ್ ಗ್ಯಾಪ್ ಕೊಡಿ,
ನಿಮ್ಮ ಬಾಡಿ ಕೂಡ ಸ್ವಲ್ಪ ರಿಕವರಿ ಆಗಬೇಕಲ್ವಾ ಅಂತ ಹೇಳಿ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಬಂದ್ವಿ, ಎಲ್ಲ ಇದು ಮಾಡಿಕೊಂಡು. ಇದು ನಂದು ಮಿಸ್ಕ್ಯಾರೇಜ್ ಸ್ಟೋರಿ. ನಿಜವಾಗ್ಲೂ ಯಪ್ಪ ಎಷ್ಟೊಂದು ನನಗೆ ಅವಾಗಲೇ ಅನಿಸ್ತು, ಮಕ್ಕಳು ಮಾಡ್ಕೊಬೇಕಂದ್ರೆ ಇಷ್ಟೊಂದು ಕಷ್ಟನಾ, ಇಷ್ಟೊಂದು ಇದಿರತ್ತಾ, ಮದುವೆಗೆ ಮುಂಚೆ ಯಾಕೆ ಇದೆಲ್ಲ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ. ಮದುವೆಗೆ ಮುಂಚೆ ಅಷ್ಟೇ ಗರ್ಲ್ಸ್ಗೆ ಆಗಿರ್ಬೋದು, ಬಾಯ್ಸ್ಗಾಗಿರ್ಬೋದು ಏನೂ ಇದ್ರ ಬಗ್ಗೆ ಗೊತ್ತಾಗಲ್ಲ. ಒನ್ಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಅದ್ರ ಡೆಪ್ತ್ ಹೋಗ್ತೀವಲ್ಲ, ಸೊ ಆವಾಗಲೇ ಗೊತ್ತಾಗುತ್ತೆ ನಮಗೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಹೇಗೆ ಏನು ಲೈಫು ಅನ್ನೋದು. ಸೊ ಇದು ನನ್ನ ಮಿಸ್ಕ್ಯಾರೇಜ್ ಸ್ಟೋರಿ. ಆಮೇಲೆ ಈಗ ಥರ್ಡ್ ಪಾಪು ನನಗೆ ಚೆರಿ ಹುಟ್ಟಿರೋದು. ಅದು ಕೂಡ ನನ್ನದು ಇನ್ನೊಂದು ಏನಂತ ಹೇಳಿದ್ರೆ, ಮಿಸ್ಕ್ಯಾರೇಜ್ ಆದಮೇಲೆ ಇದೆಲ್ಲ ಆಯ್ತಲ್ಲ, DNC ಎಲ್ಲ ಆಯ್ತಲ್ಲ, ಲಿಟ್ರಲಿ ನಾನು ಹೇಳ್ತೀನಿ, ಆವಾಗ ನನಗೆ ಸಪೋಸ್ ಒನ್ ಟೈಮಲ್ಲಿ ನನಗೆ ಅನಿಸ್ತು DNC ಮಾಡಿಸ್ಕೊಳ್ಳೇಬಾರ್ದು ಅಂತ. ಯಾಕಂತ ಹೇಳಿದ್ರೆ ಇವರು 6 ಮಂತ್ ಗ್ಯಾಪ್ ಕೊಟ್ಟಿದ್ರು ನಮಗೆ. ಫಸ್ಟೆಲ್ಲೂ ನಾವು ಇಂಟರ್ಕೋರ್ಸ್ ಆಗಿದ್ರೇ ಸಾಕು, 6 ಮಂತಲ್ಲೇ ನಮಗೆ ಪಾಸಿಟಿವ್ ಅನ್ನೋದು ಬಂದುಬಿಡ್ತಾಯಿತ್ತು. ಬಟ್ DNC ಆದಮೇಲೆ ನಿಜ ಹೇಳ್ತೀನಿ, ನಮಗೆ ಒಂದು ದಿವಸಕ್ಕೂ ಪಾಸಿಟಿವ್ ಅಂತ ಬರಲೇ ಇಲ್ಲ. ಎಷ್ಟು 2 ಇಯರ್ಸ್ ಆದ್ರೂ ಬರಲಿಲ್ಲ. ಆ 2 ಇಯರ್ಸಲ್ಲಿ ನಾನು ತುಂಬ ಮೆಡಿಕೇಷನ್ಸು, ತುಂಬ ಹಾಸ್ಪಿಟಲ್ ಸುತ್ತಾಡಿದೆ. ಸೊ ಕೋಲಾರಲ್ಲಿನೇ 2-3 ಹಾಸ್ಪಿಟಲ್ ಚೇಂಜ್ ಮಾಡಿದೆ, ವೈಟ್ ಫೀಲ್ಡಲ್ಲಿ, ಹೊಸಕೋಟೆಯಲ್ಲಿ, ಎಲ್ಲ ಕಡೆಯೂ ಚೇಂಜ್ ಮಾಡಿದೆ ಹಾಸ್ಪಿಟಲ್ಸು. ಎಲ್ಲಿ ಕೂಡ ನನಗೇನು ರಿಸಲ್ಟೇ ಬರ್ತಾಯಿಲ್ಲ. ಒಂದು ಇಷ್ಟಿಷ್ಟುದ್ದ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಏನೇನೋ ಮಾಡ್ತಾರೆ, ಅದೆಲ್ಲ ಆಯಿತು. ಆಮೇಲೆ ನಾನು ಕೋಲಾರಲ್ಲಿ ಫಸ್ಟ್ ತೋರಿಸ್ಕೊಳ್ಳೋವಾಗ ನನಗೆ ಫಾಲಿಕಲ್ ಸ್ಟಡಿ ಮಾಡ್ತಿದ್ರು. ಸೊ ನಾನು ಪೀರಿಯಡ್ ಆದಾಗ 2nd ಡೇಗೆ ಬನ್ನಿ ಅಂತ ಹೇಳ್ತಾಯಿದ್ರು. 2nd ಡೇಗೆ ಹೋದ್ಮೇಲೆ ಅಲ್ಲಿಂದ ನಾನು ಫಾಲಿಕಲ್ ಸ್ಟಡಿ ಮಾಡಿಕೊಂಡು 18 ಡೇವರೆಗೂ ಫಾಲಿಕಲ್ ಸ್ಟಡಿ ಮಾಡೋರು. ಸೊ ಫಾಲಿಕಲ್ಸು ಅದು ಇಂಪ್ರೂವ್ ಆಗೋಕ್ಕೆ, ಎಗ್ ಗ್ರೋತ್ ಆಗೋಕ್ಕೆ ನನಗೆ ಮೆನೋಟ್ರೋಫಿನ ಇಂಜೆಕ್ಷನ್ಸ್ ಮಾಡೋರು, ಹಾಗೆಯೇ ಟ್ಯಾಬ್ಲೆಟ್ಸು ಕೂಡ ಕೊಡೋರು. ಸೊ ನಿಜವಾಗ್ಲೂ ಹೇಳ್ತೀನಿ, ಅದರಿಂದ ನನಗೇನು ಒಂದು ಚೂರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾಯಿರಲಿಲ್ಲ, ಒಂದು ಚೂರು ಕೂಡ ನನ್ನ ಎಗ್ ಗ್ರೋತ್ ಅನ್ನೋದು ಆಗ್ತಾಯಿರಲಿಲ್ಲ. ಬೇರೆ ಎಲ್ಲನೂ ಹೆಲ್ತ್ ಇಶ್ಯೂಸು ನಾರ್ಮಲಾಗೇ ಇದೆ. ನನಗೆ ಯಾವುದೇ ಥರದ PCOS, ಥೈರಾಯ್ಡು ಏನೂ ಇಲ್ಲ. ಸೊ ಬರೀ ಒಂದು ಎಗ್ ಮಾತ್ರ ಗ್ರೋತ್ ಆಗ್ತಿರಲಿಲ್ಲ ಅಷ್ಟೇ. ಸರಿ ಅಂತ ಹೇಳಿಬಿಟ್ಟು ನಾನು ಬೇರೆ ಡಾಕ್ಟ್ರ್ ಹತ್ರ ಹೋದೆ, ಬೇರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಸೊ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರ ಹತ್ರ ಇದೇ ಪ್ರಾಬ್ಲಮ್ಮು, ಸೇಮ್ ಪ್ರಾಬ್ಲಮ್ ಶೇರ್ ಮಾಡಿಕೊಂಡೆ. ಸೊ ಅವ್ರು ಹೇಳಿದ್ರು, ಸೊ ಮೊದಲೆಲ್ಲ ಆಗ್ತಿತ್ತು, ಇವಾಗ ಆಗ್ತಿಲ್ಲ ಅಂತಂದರೆ ಮೇ ಬಿ ಟ್ಯೂಬ್ ಬ್ಲಾಕ್ ಆಗಿರ್ಬೋದಲ್ಲ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ಟ್ಯೂಬ್ ಬ್ಲಾಕ್ ಆಗಿದ್ದರೆ ನನಗೆ ಟೂ ಮಿಸ್ಕ್ಯಾರೇಜ್ ಆಗ್ತಿರ್ಲಿಲ್ಲಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಮಿಸ್ಕ್ಯಾರೇಜ್ ಆದಾಗ ಸೊ ಅದೇನಾದರೂ ಕಸ ಎಲ್ಲ ಹೋಗಿ ಅದು ಟ್ಯೂಬ್ ಬ್ಲಾಕ್ ಆಗಿರ್ಬೋದಲ್ವಾ ಅಂತ ಹೇಳಿದ್ರು. ನಾನು ಐ ಥಾಟ್ ಹೌದು ಆಗಿರ್ಬೋದು, ಬಟ್ ಒಂದಾಗಿದ್ದರೆ ಇನ್ನೊಂದಾದರೂ ಓಪನ್ ಇರುತ್ತಲ್ವ ಟ್ಯೂಬು ಅಂತ ಹೇಳಿ ನಾನು ಅಂದ್ಕೊಂಡೆ. ಸರಿ, ಮತ್ತೆ ಅವ್ರು ಹೇಳಿದ್ರು, ಸರಿ ಈ ಮಂತ್ ನೆಕ್ಸ್ಟ್ ಮಂತ್ ನೋಡಿ, ಆವಾಗಲೂ ಬರಲಿಲ್ಲ, ಎಗ್ ಗ್ರೋತ್ ಎಲ್ಲ ನೋಡೋಣ, ಚೆಕ್ ಮಾಡೋಣ, ಎಗ್ ಗ್ರೋತ್ ಆಗಿ ರಪ್ಚರ್ ಆಗಿಲ್ಲ ಅಂತ ರಪ್ಚರ್ ಆದಮೇಲೆ ಕೂಡ ನೀವು ಕನ್ಸೀವ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ನಾವು ಲ್ಯಾಪೋಸ್ಕೋಪಿ ಮಾಡೋಣ ಅಂತ ಹೇಳಿದ್ರು. ನನಗೆ ಲ್ಯಾಪೋಸ್ಕೋಪಿ ಅಂದರೆ ಸ್ವಲ್ಪ ಭಯ ಆಯಿತು. ಯಾಕಂತಂದರೆ ನನ್ನ ಫ್ರೆಂಡು ಒಬ್ಬರು ಮಾಡಿಸ್ಕೊಂಡಿದ್ರು. ಅವ್ರು ಹೇಳಿದ್ರು ತುಂಬ ಪೇಯ್ನ್ ಇರುತ್ತೆ ಅದು ಪ್ರೊಸೀಜರು, ನನಗೆ ಒಂದು ಪಾಪುಗೆ ಡೆಲಿವರಿನೇ ಮಾಡ್ಬೋದು, ಅಷ್ಟು ಪೇಯ್ನ್ ಅಂತ ನನಗೆ ಅನ್ನಿಸ್ತು ಅಂತ ಹೇಳಿದ್ರು. ನನಗೆ ಅದು ಆ ಟ್ರೀಟ್ಮೆಂಟ್ ಅಂತ ಕೇಳುವಾಗಲೇ ನನಗೆ ಫುಲ್ಲು ಬೇಡ ಅಯ್ಯೋ ಬೇಡ, ಇದು ಪೇಯ್ನ್ಫುಲ್ ಅಲ್ವಾ ಅಂತ ಹೇಳಿ ನಾನು ಅಂದ್ಕೊಂಡೆ. ಸರಿ ಅಂತ ಹೇಳಿಬಿಟ್ಟು ನನಗೆ ನಿಜವಾಗ್ಲೂ ಅಲ್ಲಿಗೂ ನಾನು ತುಂಬ ಮೆಡಿಸಿನ್ಸ್ ತಗೊಂಡು, ಇಂಜೆಕ್ಷನ್ಸ್ ತಗೊಂಡು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಮಕ್ಕಳು ಬೇಡ, ಯಾವುದು ಬೇಡ, ಸುಮ್ಮನೆ ಇದ್ದೋಗೋಣ, ಇಷ್ಟು ಟ್ಯಾಬ್ಲೆಟು ಇದನ್ನೆಲ್ಲ ಯಾರು ತಿಂತಾರೆ, ಯಾರು ತಗೊಳ್ತಾರೆ ಅಂತ ಅನಿಸ್ಬಿಟ್ಟಿತ್ತು. ಸರಿ ಅಂತ ಹೇಳಿಬಿಟ್ಟು ನಾನು ಇನ್ನು ನೆಕ್ಸ್ಟ್ ಎಲ್ಲ ಹೋದರೆ ಅದು ಎಗ್ ಗ್ರೋತ್ ಆಗಿ ರಪ್ಚರ್ ಆದರೆ ಸೊ ಮತ್ತೆ ಎಲ್ಲ ಅವರು ಅದನ್ನು ಮಾಡ್ತಾರೋ ಅಂತ ಹೇಳಿಬಿಟ್ಟು ಮತ್ತೆ ಇನ್ನೊಬ್ಬ ಡಾಕ್ಟ್ರ್ ಹೇಳಿದ್ರು, IUI ಟ್ರೀಟ್ಮೆಂಟ್ ಒಂದು ಸರಿ ಮಾಡಿ ನೋಡೋಣ ಅಂತ ಹೇಳಿ ಅವ್ರು ನೋಡಿದ್ರು. ಸೊ ಇದೆಲ್ಲ ನೋಡುವಾಗ ನನಗೆ ಯಪ್ಪ ಮಕ್ಕಳೇ ಬೇಡಪ್ಪ ಅಂತ ಅನಿಸ್ಬಿಟ್ಟು ಆ ಥರ ಅನಿಸೋಗಿತ್ತು. ಸೊ ಸರಿ ಅಂತ ಹೇಳಿಬಿಟ್ಟು ನಾನು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿಬಿಡೋಣ, ಯಾವ ಟ್ರೀಟ್ಮೆಂಟು ಯಾವ ಹಾಸ್ಪಿಟಲು ಬೇಡ, ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಾಯಿದೆ, ಏನೂ ರಿಸಲ್ಟ್ ಬರ್ತಾಯಿಲ್ಲ
ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದು ಸರಿ ಟ್ರೀಟ್ಮೆಂಟ್ನ ನಾನು ನನ್ನ ಹಸ್ಬೆಂಡ್ ಹಾಸ್ಪಿಟಲ್ಗೆ ಹೋಗೋ ಅಂದರೂ ಕೂಡ ನಾನು ಹೋಗಲ್ಲ ಅಂತ ಹೇಳಿಬಿಟ್ಟೆ. ಸೊ ನಾನು ಹೋಗಲ್ಲ, ನಾನು ಮಾಡಿಸ್ಕೊಳಲ್ಲ, ನನಗೆ ಯಾವ ಟ್ರೀಟ್ಮೆಂಟು ಬೇಡ ಅಂತ ಹೇಳಿ ನಾನು ಫುಲ್ ಟ್ರೀಟ್ಮೆಂಟ್ನ ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ನಿಜವಾಗ್ಲೂ ಯಾವ್ಯಾವ ದೇವ್ರಿಗೆ ಎಷ್ಟೆಷ್ಟು ಅರ್ಕೆ ಮಾಡ್ಕೊಂಡಿದ್ದೀನೋ, ಸುಬ್ರಹ್ಮಣ್ಯ ದೇವ್ರಿಗಾಗಿರ್ಬೋದು, ನಮ್ಮ ಮನೆ ದೇವ್ರಿಗೆ, ಎಲ್ಲ ದೇವ್ರಿಗೂ ತುಂಬ ಅರ್ಕೆ ಮಾಡಿಕೊಂಡು ಆನಂತರ ಒಂದು ಹೆಲ್ತಿ ಲೈಫ್ ಸ್ಟೈಲು, ಒಂದು ಹೆಲ್ತಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದು ಹೆಲ್ತಿ ಲೈಫ್ ಸ್ಟೈಲು, ಹೆಲ್ತಿ ಡಯಟ್ ಸ್ಟಾರ್ಟ್ ಮಾಡಿದೆ. ಸೊ ಆವಾಗಲೇ ನನಗೆ ಕನ್ಸೀವ್ ಆಗೋಕ್ಕೆ ನ್ಯಾಚುರಲಾಗಿ ಕನ್ಸೀವ್ ಆದೆ. ಆಮೇಲೆ ಹೆಲ್ದಿ ಬೇಬಿ ಡೆಲಿವರಿ ಆಯಿತು. ನಾನು ಅಷ್ಟೇ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡಲಿಲ್ಲ. ಪಾಪುನೂ ಅಷ್ಟೇ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ಗೆ ಪಾಪಕ್ಕೆ ಬರಲಿಲ್ಲ. ಸೊ ಆ ರೀತಿಯಾಗಿರೋ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿದೆ. ಸೊ ಹೆಲ್ದಿಯಾಗಿರೋ ಬೇಬಿ ಬಂತು. ನಾನು ಏನು ಹೇಳ್ತೀನಿ ಅಂತಂದರೆ, ಹಾಸ್ಪಿಟಲ್ಗೆ ಹೋಗಿ ತಪ್ಪೇನಿಲ್ಲ. ಹಾಸ್ಪಿಟಲಲ್ಲಿ ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಇದೆ, ಏನು ಮಾಡಬೇಕು ನೀವು ಅದನ್ನು ಕಂಟ್ರೋಲ್ ಆಗೋಕ್ಕೆ ಅಂತ ತಿಳ್ಕೊಂಡು ನೀವೊಂದು ಹೆಲ್ತಿ ಲೈಫ್ ಸ್ಟೈಲ್ನ, ಒಂದು ಹೆಲ್ದಿ ಡಯಟ್ ತಗೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಪಾಪು ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನನಗೆ ಪಾಪು 8 ತಿಂಗಳ ಪಾಪು ಇದೆ. ತುಂಬ ಹೆಲ್ದಿಯಾಗಿದ್ದಾನೆ. ನಾನು ಕೂಡ ತುಂಬ ಹೆಲ್ದಿಯಾಗಿದ್ದೀನಿ. ಈಗಲೂ ನಾನು ಅದು ಡಯಟು ಯಾವಾಗ ಅಪ್ ಟು ನನ್ನ ಡೆಲಿವರಿವರೆಗೂ ನಾನು ಡಯಟ್ ಫಾಲೋ ಮಾಡಿದ್ದೀನಿ. ಸೊ ಸುಮಾರು ಜನ ಅನ್ಕೋಬೋದು ಯಾವ ರೀತಿ ಫಾಲೋ ಮಾಡ್ತೀರಾ ಆ ಡಯಟು, ಬಾಯಿಗೆ ರುಚಿ ಬೇಕಲ್ವಾ ಅಂತ. ನಾವು ಏನಾದರೂ ಮಾಡಬೇಕು ಅಂತ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವ. ನನ್ನ ಮನಸ್ಸಲ್ಲಿ ಬಂದುಬಿಟ್ಟಿತ್ತು. ನನಗೆ ಈ ಊರಲ್ಲಿ ಜನ ಮಾತಾಡ್ಕೊಳ್ಳೋದು ನೋಡಿ, ಅವ್ರು ಕೇಳೋದು ನೋಡಿ, ಈವನ್ ನನಗೆ ಊರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಒಂದು ಫಂಕ್ಷನ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಹೋದ್ರೆ ಎಲ್ಲರೂ ಇದನ್ನೇ ಕೇಳೋದು. ಅದನ್ನ ಕೇಳಿ ಹೋಗೋದೇ ಬೇಡಪ್ಪ, ಊರಿಗೇನೂ ಬೇಡ, ಎಲ್ಲೂ ಬೇಡ, ಸುಮ್ಮನೆ ಮನೇಲಿ ಇದ್ದೋಗ್ಬಿಡೋಣ ಅಂತ ಅನಿಸೋ ಸ್ಟೇಜಿಗೆ ನಾನು ಹೋಗ್ಬಿಟ್ಟಿದ್ದೆ. ಸೊ ಹಂಗಾಗಿ ಯಾವುದು ಬೇಡ, ಅವರೆಲ್ಲರ ಬಾಯಿ ಮುಚ್ಚಿಸ್ಬೇಕು ಅಂದರೆ ನನಗೊಂದು ಮಗು ಆಗಬೇಕು ಫಸ್ಟ್. ಸೊ ಇದೇ ನನ್ನ ಏಮ್ ಇತ್ತು, ಇದೇ ನನ್ನ ಇಂಟೆನ್ಷನ್ ಇತ್ತು. ಸೊ ಅದಕ್ಕೆ ನಾನು ಎಲ್ಲ ಡಯಟ್ನ ಎಲ್ಲ ಫುಲ್ ಕಟ್ಬಿಟ್ಟು ಡಯಟ್ ಸ್ಟಾರ್ಟ್ ಮಾಡಿದೆ. ನಿಜ ಹೇಳಬೇಕಂದ್ರೆ ಈ ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಜಂಕ್ ಫುಡ್ ಆಗಲಿ ಬೇರೆ ಫುಡ್ ಆಗಲಿ ತಿನ್ನಬೇಕಂತ ಅನ್ನಿಸ್ತಾನೇ ಇರಲಿಲ್ಲ. ಈ ಫುಡ್ಡೇ ತಿನ್ನೋಣ ಅಂತ ಅನಿಸೋದು. ಸೊ ಹಂಗೆ ನಾವು ಎಲ್ಲಿ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಟ್ರೂ ಅಂತ ಹೇಳ್ಬೋದು. ಇದು ಗೈಸ್ ನನ್ನ ಮಿಸ್ಕ್ಯಾರೇಜ್ ಸ್ಟೋರಿ. ಸೊ ನಿಮ್ಗೆ ಏನಾದರೂ ಮಿಸ್ಕ್ಯಾರೇಜಸ್ ಆಗಿದೆ ಅಥವಾ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಇನ್ನೊಂದು, ನಾವು ಟೆನ್ಷನ್ ತಗೊಂಡಷ್ಟು ಕೂಡ ಅದು ಎಗ್ ಗ್ರೋತ್ ಅನ್ನೋದು ಚೆನ್ನಾಗಾಗಲ್ಲ. ಯಾವಾಗಲೂ ನಮ್ಮ ಮೈಂಡು ನಾವು ಹೆಲ್ದಿಯಾಗಿರಬೇಕು, ಮೈಂಡ್ ಫ್ರೆಶ್ ಆಗಿರಬೇಕು, ಫ್ರೀ ಆಗಿರಬೇಕು, ಟೆನ್ಷನ್ ಇರಬಾರ್ದು. ಸೊ ಈ ರೀತಿ ಇದ್ದರೆ ಆಟೋಮೆಟಿಕ್ಕಾಗಿ ಆಗಿಬಿಡತ್ತೆ. ಸೊ ಇದು ಏನೋ ಟೆನ್ಷನ್ ತಗೋಬೇಡಿ. ಊರಲ್ಲಿ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತಂದರೆ ಏನೂ ತಲೆ ಕೆಡಿಸ್ಕೊಬೇಡಿ. ಯಾಕಂತಂದರೆ ನಾವು ದಾರಿಯಲ್ಲಿ ಹೋಗೋವಾಗ ಸುಮಾರು ನಾಯಿಗಳು, ಬೀದಿ ನಾಯಿಗಳು ಬಗಳ್ತಾ ಇರುತ್ತೆ. ಸೊ ನಾವು ಅವುಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ, ನಮ್ಮ ಜೀವನನೇ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಅವ್ರು ಏನೇ ಅಂದ್ಕೊಂಡ್ರು ಕೂಡ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಟ್ಬಿಟ್ಟು ನಿಮ್ಮ ದಾರಿ ಏನಿದೆ, ನಿಮ್ಮ ಗೋಲ್ ಏನಿದೆ ಆ ಕಡೆ ಮಾತ್ರ ನೀವು ಹೋಗ್ತಾಯಿರಿ. ಸೊ ನಿಮಗೆ 100 ಪಕ್ಕ ಹಂಗೆ ಹೋಗ್ತಾ ಇದ್ದರೆ ಮಾತ್ರ ನಿಮಗೆ ನೀವು ಅಂದ್ಕೊಂಡಿದ್ದು ನೀವು ಸಾಧನೆ ಮಾಡೋಕ್ಕಾಗತ್ತೆ, ನೀವು ಅಂದ್ಕೊಂಡಿದ್ದು ನಿಮಗೆ ಸಕ್ಸಸ್ ಸಿಗತ್ತೆ. ಸೊ ಇದು ಗೈಸ್ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.